ಇನ್ನು ಬೆಳಗಾವಿಯಲ್ಲಿ ಎರಡನೇ ದಿನ ಗಾಂಧಿ ಭಾರತ ಸಮಾವೇಶ ನಡೆಯುತ್ತೆ. 2 ದಿನಗಳ ಕಾಲ ನಡೆಯುವಂಥ ಗಾಂಧಿ ಭಾರತ ಸಮಾವೇಶ ಬೆಳಗಾವಿಯಲ್ಲಿ ನಡೀತಾ ಇದೆ. ಹಿಂದೆ 1924ರಲ್ಲಿ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ. ಒಂದೇ ವಿಮಾನದಲ್ಲಿ 120 ಕಾಂಗ್ರೆಸ್ ಗಣ್ಯರ ಆಗಮನವಾಗ್ತಾ ಇದೆ. ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಆಗಮಿಸಿರುವಂಥ ಗಣ್ಯರು ಒಂದೇ ವಿಮಾನದಲ್ಲಿ ಬರ್ತಾ ಇದ್ದಾರೆ. ಹಾಲಿ ಮಾಜಿ ಸಂಸದರು, ವಿವಿಧ ರಾಜ್ಯದ ಮುಖಂಡರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಗಣ್ಯರಿಗೆ ಆರತಿ ಬೆಳಗ್ಗೆ ಸ್ವಾಗತಿಸಿದಂಥ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ಆ ದೃಶ್ಯದಲ್ಲಿ ಒಂದೇ ವಿಮಾನದಲ್ಲಿ 120ಕ್ಕೂ ಹೆಚ್ಚು ಗಣ್ಯರು ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕರ್ತರು ವಿಶೇಷವಾದಂಥ ಸ್ವಾಗತವನ್ನು ನೀಡಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ಈಗಾಗಲೇ ಗಣ್ಯರನ್ನು ಸ್ವೀಕರಿಸೋದಕ್ಕೂ ಕೂಡ ಬೆಳಗಾವಿಯಲ್ಲಿದ್ದಾರೆ. ಇದರ ಜೊತೆಗೆ ಪ್ರದರ್ಶನಿ ಏನಿದೆ ಅಂದರೆ ಗಾಂಧಿಯವರ ಹಳೆ ಫೋಟೋ ಏನಿದೆ ಅದನ್ನು ಕೂಡ ಪ್ರದರ್ಶನಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಹಳೆ ಫೋಟೋಗಳನ್ನು ನೋಡ್ತಾ ಸಂಪೂರ್ಣ ವಿವರವನ್ನು ಕೂಡ ಪಡಿತಾ ಇದ್ದಾರೆ. BL ಶಂಕರ್ ಅವರು ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ವಿವರವನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆಗೆ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಹಿಂದೆ 1924ರಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಮೊದಲ ಮತ್ತು ಕೊನೆಯ ಅಧಿವೇಶನ ಬೆಂಗಳೂರಿನಲ್ಲಿ, ಇನ್ಫ್ಯಾಕ್ಟ್ ಬೆಳಗಾವಿಯಲ್ಲಿ ನಡೆದಿತ್ತು. ಈಗ ಆ ಒಂದು ಅಧಿವೇಶನಕ್ಕೆ 100 ವರ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಬೆಳಗಾವಿಯಲ್ಲಿ ಹಿಂದೆ 24ರಲ್ಲಿ ಎಲ್ಲಿ ಕಾರ್ಯಕ್ರಮ ನಡೆದಿತ್ತೋ, ಕಾಂಗ್ರೆಸ್ ಅಧಿವೇಶನ ನಡೆದಿತ್ತೋ ಅದೇ ಜಾಗದಲ್ಲೇ ಒಂದು ವಿಶೇಷ ಅಧಿವೇಶನವನ್ನು, ವಿಶೇಷ CWC ಕಾರ್ಯಕ್ರಮವನ್ನು ಮಾಡೋದಕ್ಕೆ ಈಗ ಕಾಂಗ್ರೆಸ್ ಕೂಡ ಅಂದರೆ AICC ಕೂಡ ನಿರ್ಧಾರ ಮಾಡಿದೆ. ಅಲ್ಲಿ ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ.